ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವಿಗೀಡಾಗಿದ್ದ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳದಲ್ಲಿನ ಕೊಲೆ ಅತ್ಯಾಚಾರ ಪ್ರಕರಣಗಳ ಕುರಿತು ತನಿಖೆ ನಡೆಸುವಂತೆ ಎಸ್ಡಿಪಿಐ ಒತ್ತಾಯಿಸಿದೆ. ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಜಮಾಯಿಸಿದ ಮುಸ್ಲಿಂ ಸಂಘಟನೆ ಧರ್ಮಸ್ಥಳದಲ್ಲಿ ನಡೆದ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಶಂಕಿತ ಪ್ರಕರಣಗಳತ್ತ ರಾಜ್ಯ ಸರ್ಕಾರ ಗಮನ ಹರಿಸಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ರಕ್ಷಿಸಿ 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 ಧರ್ಮಸ್ಥಳ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಧರ್ಮಸ್ಥಳ ಹೆಣ್ಣು ಮಕ್ಕಳನ್ನು ರಕ್ಷಿಸಿ. प्रोटेस्ट पूरे कर्नाटक के कोने कोने स्टेट में चलने का है. आप सब जंगल में रेप कर मर्डर कर जंगल में डालकर चले गए. उसके बाद आदमी को उठाकर लेकर सौजन्य के केस में उठाकर जेल में डाला गया. उसके बाद सीएबी तनिखे लेकर 2025 तक ಈಗಾಗಲೇ ರಾಜ್ಯದಲ್ಲಿ ಸೌಜನ್ಯ ಪ್ರಕರಣದ ಪರ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಡಿಯೋಗಳು ಹರಿದಾಡುತ್ತಿದ್ದು ಪರ ಮತ್ತು ವಿರೋಧಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಸೌಜನ್ಯ ಪರ ಧ್ವನಿ ಎತ್ತಿದ್ದ ಎಸ್ಡಿಪಿಐ ಧರ್ಮಸ್ಥಳ ಪ್ರಕರಣಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದೆ. ಹಿಂದೂ ಧರ್ಮದ ಪವಿತ್ರ ಜಾಗ ಅನಿಸಿಕೊಂಡಿರುವಂತಹ ಧರ್ಮಸ್ಥಳ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬಂದೇ ಇರುವಂತಹ ಒಂದು ಜಾಗ ಆಗಿರುತ್ತದೆ. ಯಾಕಂತ ಹೇಳಿದರೆ ಸೌಜನ್ಯ ಕೇಸ್ ಹಿಂಗಡೆ ಇರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಆ್ಯಂಡ್ ಮರ್ಡರ್ ಕೇಸಸ್ ಇವತ್ತು ಬೆಳಕಿಗೆ ಬರ್ತಾ ಇದೆ. ಆ ಒಂದು ಕೇಸಸನ್ನು ತನಿಖೆ ಮಾಡಲಿಕ್ಕೆ ಬೆಳ್ತಂಗಡಿಯ ಪೊಲೀಸರು ಅರ್ಹರಿಲ್ಲ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಅಲ್ಲಿ ಸಾವಿರಾರು ರೇಪ್ ಆ್ಯಂಡ್ ಮರ್ಡರ್ ಕೇಸಸ್ ನಡೆದ್ರೂ ಕೂಡ ಅಲ್ಲಿ ಅವರಿಗೆ ತಡಿಲಿಕ್ಕೆ ಸಾಧ್ಯವಾಗಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸ್ವತಃ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆ ಅಂತ ಹೇಳಿ ಆರೋಪಗಳಿವೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಎಲ್ಲ ಪ್ರಕರಣಗಳಿಗೆ ಒಂದು ತನಿಖೆ ಮಾಡಲಿಕ್ಕೆ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿ ರಚಿಸಿ SIT ಮಾಡಿ ಆ SITಗೆ ಈ ಎಲ್ಲ ತನಿಖೆಗಳನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಮತ್ತು ಅದೇ ರೀತಿ ಏನು ಧರ್ಮಸ್ಥಳದಲ್ಲಿ ಒಂದು ಕಾಣೆಯಾಗಿರುವಂತಹ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅಂತ ಹೇಳಿ ಎಲ್ಲವೂ ಕೂಡ ಬೆಳಕಿಗೆ ಬರಲಿ. ಮತ್ತು ಯಾರ್ಯಾರು ಅಲ್ಲಿ ಕಾಣೆಯಾಗಿದ್ದಾರೆ, ಯಾರ್ಯಾರು ಅಲ್ಲಿ ಒಂದು ನಾಪತ್ತೆ ಆಗಿದ್ದಾರೆ, ಅವ್ರದ್ದೆಲ್ಲದೂ ಕೂಡ ಕೇಸಸ್ಗಳು ರೀಓಪನ್ ಆಗಿ ಅವರೆಲ್ಲ ಮನೆಯವರಿಗೆ ಕೂಡ ಈ ಎಲ್ಲ ಪ್ರಕರಣಗಳು ಅವರಿಗೆ ತಲುಪಿಸಿ ನಿಮ್ಮ ಒಂದು ಹೆಣ್ಣು ಮಗು ಎಲ್ಲಿಂದ ಕಾಣೆ ಆಗಿದೆ ಏನಂತ ಮರು ತನಿಖೆ ಆಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತೆ. ಮತ್ತು ಏನು ದನಿಗಳು ಅಂತ ಹೇಳಿ ಸಮೀರ್ ಅವರು ಒಂದು ವಿಡಿಯೋ ಮೂಲಕ ಒಂದು ಯೂಟ್ಯೂಬಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ದನಿಗಳು ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ದನಿಗಳಿರಲಿ ಯಾರಿರಲಿ, ರೇಪಿಸ್ಟ್ ಅವನು ಕಚ್ಚಡ ನನ್ನ ಮಗ, ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾವನೇ ಇರಲಿ ಅವನಿಗೆ ಶಿಕ್ಷೆ ಆಗಬೇಕು. ಸಾವಿರಾರು ಹೆಣ್ಮಕ್ಳು ಏನು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಮತ್ತು ರಾಜ್ಯ ಸರ್ಕಾರ ಕೂಡಲೇ SIT ರಚಿಸಿ ಅದನ್ನು ತನಿಖೆ ಮಾಡಿ ತಪ್ಪಿಸ್ಥರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಕ್ರೋಶಭರಿತವಾಗಿ ಆಗ್ರಹಿಸುತ್ತೇವೆ. ಏಕೆಂದರೆ ಈ ದೇಶದಲ್ಲೀಗ ಕತ್ತಿ ಗನ್ನಿಗಿಂತ ಹರಿತವಾಗಿರ್ತಕ್ಕಂಥದ್ದು ಪೆನ್ನು ಮತ್ತು ಮೀಡಿಯಾ. ಇದ್ರ ಮುಖಾಂತರ ಕೇಳ್ಕೊಂಡು ಒಂದೇ ಮಾತು, ಅಲ್ಲಿಗ ನೂರಾರು ಜನರದ್ದು ಶವ ಸಂಸ್ಕಾರ ಆಗಿದೆ ಸರ ಕೇಳ್ಪಡ್ತಾ ಇದ್ದೀವಿ ನಾವೆಲ್ಲ. ರೀಸೆಂಟಾಗಿ ಸಮೀರ್ ಅವರ ವೀಡಿಯೋದ ಬಗ್ಗೆಯಿಂದ ಚರ್ಚೆ ಮಾಡ್ಕೊತ ನೋಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಒಂದೇ ವಿನಂತಿ ಮಾತ್ರ, ಈಗ ಅಲ್ಲಿ ಹೆಣ್ಣು ಮಕ್ಕಳುಗಳು ಮಾತ್ರ ಮಾರಣ ಹೋಮ ಆಗಿದೆ ಅನ್ನೋ ವಿಚಾರ ಎಲ್ಲ ಫೇಸ್ಬುಕ್ ನೋಡ್ತಾ ಇದ್ದೀವಿ ನಾವೆಲ್ಲ ಈಗ. ಹಾಗಾಗಿ ನಿಮ್ಮಿಂದ ಒಂದು ಮನವಿ, ಈಗ ನೋಡ್ತಿರ್ತಕ್ಕಂಥ ಆರೈಕೆ ಮಾಡ್ತಾ ಪ್ರತಿಯೊಬ್ಬರು ಕೂಡ ಆಲಿಸಬೇಕಾಗಿದೆ. ಇದನ್ನು ಆಲಿಸ್ಬಿಟ್ಟು ಇದನ್ನು ಗಂಭೀರ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳು ಹಾಗೂ ಪಕ್ಷ ನಾಯಕರ ಕರ್ತವ್ಯಗಳು. ಅವರೇ ಈಗ ಬಾಯಿ ಮುಚ್ಕೊಂಡಿರ್ಬೇಕಾದ್ರೆ ಹಿಂದ್ಗಡೆ ಸತ್ಯ ಎಲ್ಲ ಮುಚ್ಚಿರ್ತಾರೆ ಅನ್ನೋದು ಅಂಶ ಎಲ್ಲರೂ ಕಣ್ಣು ಕಾಣ್ತಾ ಇದೆ. ಹಾಗಾಗಿ ಮಾಧ್ಯಮಿಸ್ತರ ವಿನಂತಿಸೋದು, ದಯವಿಟ್ಟು ಇದನ್ನು ತನಿಖೆಗೆ ಒಪ್ಪಿಸಬೇಕು, ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ
ಇವತ್ತಿರ್ತಕ್ಕಂಥ ಫಾಸ್ಟ್ ದುನಿಯಾ ಅಂದರೆ ಮೀಡಿಯಾ ಒಂದೇ ಈಗ. ಎಲ್ಲೋ ಏನಾಯಿತು ಚಕ್ಕನ್ನು ನಾವು ವೀಡಿಯೋ ಕೇಳಬೇಕಾದ್ರೆ ಎಲ್ಲ ತೋರಿಸ್ಬಿಟ್ಟು ಹೊಡೋಣ, ಎಲ್ಲೋ ಒಂದು ಆಯಿತು. ಉದಾಹರಣೆಗೆ ದರ್ಶನ್ನವ್ರ ಕೆಳಗೆ ಈಗ ಯಾವ ಮಟ್ಟಿಗೆ ಬಂತು ಈಗ, ಇನ್ನೂ ಆಲ್ಮೋಸ್ಟ್ ಜನ ಅವ್ರಿಗೆ ಅದೇ ರೀತಿ ಇದು ಕೂಡ ಕೇಸ್ ಆಗಬೇಕೀಗ. ಅದು ಯಾರೇ ಆಗಿರಲಿ ಈಗ, ಅವ್ರ ಸಂಬಂಧಿಕರಾಗಿರ್ಬೋದು, ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೋಡಿಬಿಟ್ಟು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಪ್ರತಿಯೊಬ್ಬರು ಧ್ವನಿಗೂಡಿಸಿ